ಚಂಪಾಲಾಲ್ ಅಂತ ಒಬ್ರು ಇದಾರೆ. ಅವರು 1% ಬಡ್ಡಿಗೆ ದುಡ್ಡು ಕೊಡ್ತಾರೆ. ಅವರಿಂದ ನಾವು ದುಡ್ಡು ತಗೊಂಡು ಆ ದುಡ್ಡನ್ನ ಬೇರೆಯವ್ರಿಗೆ ಜಾಸ್ತಿ ಬಡ್ಡಿಗೆ ಸಾಲ ಕೊಡೋಣ ಕಣೆ. ವೈಶಾಲಿ, ನಾವು 1% ದುಡ್ಡು ತಗೊಂಡ್ ಬಂದ್ರೆ ಬೇರೆಯವ್ರಿಗೆ ಎಷ್ಟು ಪರ್ಸೆಂಟಿಗೆ ದುಡ್ಡು ಕೊಡ್ಬೋದು? 5%, 6%, 8%, ಕೆಲವ್ರಿಗೆ 10% ಕೊಡ್ಬೋದು ಕಣೆ. ಹಾಗ್ ಮಾಡು. ಮೊನ್ನೆ ಯಾರೋ ಮೀಟರ್ ಬಡ್ಡಿಲಿ ಅರೆಸ್ಟ್ ಆದ್ರಲ್ಲ, ಹಾಗಾಗತ್ತೆ. ಯಾರು ಇಂಥ ವ್ಯವಹಾರನ ಹುಷಾರಾಗಿ ಮಾಡ್ಬೇಕು. ನಾವು ರೌಡಿಗಳನ್ನ ಕರ್ಸೋದು, ಪೊಲೀಸ್ ಕಂಪ್ಲೇಂಟ್ ಆಗೋದು, ಈ ತರ ಎಲ್ಲ ಆದ್ರೆ ಎಲ್ಲರ ಗಮನಕ್ಕೂ ಬರುತ್ತೆ. ನಾವು ಸೈಲೆಂಟ್ ವ್ಯವಹಾರ ಮಾಡಿದ್ರೆ ಯಾರ ಗಮನಕ್ಕೂ ಬರಲ್ಲ. ಹಾಗಾದ್ರೆ ನಾನು ಈಗ್ಲೇ ಹೋಗ್ತೀನಿ. ಎಲ್ಲಿಗೆ? ಚಂಪಾಲಾಲ್ ಹತ್ರ ಸಾಲ ತರೋದಕ್ಕೆ. ಗೋವಿಂದ, ನೋಡಿ, ನಾವು ಸಾಲ ಕೊಡ್ತೀವಿ, ಆದ್ರೆ ನೀವು ಬಡ್ಡಿ ಕರೆಕ್ಟಾಗಿ ಕೊಟ್ಬಿಡ್ಬೇಕು. ಯಾಕೆಂದ್ರೆ ನನಗೆ ಹೆಂಗಸುತ್ತೆ ಜೋರ ಮಾತಾಡಕ್ಕಾಗಲ್ಲ, ಕೂಗಾಡಂತೂ ಮೊದ್ಲೇ ಗೊತ್ತಿಲ್ಲ. ನಮ್ಗೆ 2 ಲಕ್ಷ ರೂಪಾಯಿ ಸಾಲ ಬೇಕಾಗಿತ್ತು. ಬಡ್ಡಿ ಎಷ್ಟಾಗುತ್ತೆ? 1%, ಅಂದ್ರೆ ಈ 2 ಲಕ್ಷಕ್ಕೆ 2,000. ತಗೊಳ್ಳಿ, ಈ ಪೇಪರ್ಗಳಿಗೆ ಸೈನ್ ಹಾಕಿ. ಅರೆ, ಇದ್ರಲ್ಲಿ ಏನು ತುಂಬಿಸೇ ಇಲ್ಲ. ನೀವು ಬಡ್ಡಿ ಕರೆಕ್ಟಾಗಿ ತಂದು ಕೊಟ್ರೆ ನಾವೇನು ತುಂಬಿಸಲ್ಲ, ಇಲ್ಲ ಅಂದ್ರೆ ತುಂಬಿಸ್ಕೋಬೇಕಾಗತ್ತೆ. ಸೈನ್ ಮಾಡಬೇಡ, ಸುಮ್ಮನೆ ಹೆಸರು ಬರೀ. ಸೈನ್ ಸರಿ ಇದೆ, ಚೆಕ್ ಮಾಡ. ಸರಿ ಸರಿ. ಸರಿ ಇದೆ. ಲೇಲೋ 2 ಲಾಖ, 2 ಲಕ್ಷ ಎಣಿಸ್ಕೊಂಬಿಡಿ. ಎಲ್ಲ ಸರಿಗಿರುತ್ತೆ ಬಿಡಿ. ಏನಮ್ಮ ಕಿರಿಗೂರಿನ ಗಯ್ಯಾಳಿಗಳೇ, ಯಾವ್ದು ದುಡ್ಡು? ಬಡ್ಡಿ ಬಿಸ್ನೆಸ್ಗೆ. ಬಂಡವಾಳ ಯಾರು ಕೊಟ್ರು? ಸೇಠ್ ಚಂಪಾಲಾಲ್. ಅಲ್ಲಮ್ಮ, ನಿಮಗೆ ದುಡ್ಡಿನ ಅವಶ್ಯಕತೆ ಏನಿತ್ತು? ಅವ್ರ ಹತ್ರ ಯಾಕೆ ಸಾಲ ತಗೊಂಡ್ರೆ? ರೀ, ಬಿಸ್ನೆಸ್ ಮಾಡ್ತೀವಿ, ದುಡ್ಡು ಕೊಡಿ ಅಂತ ನಿಮ್ ಹತ್ರ ಕೇಳಿದ್ರೆ ನೀವು ಕೊಡಲ್ವಲ್ಲ, ಅದಕ್ಕೆ ಅವ್ರ ಹತ್ರ ಕೇಳಿದ್ವಿ. ಈಗ ಬಡ್ಡಿ ಯಾರು ಕಟ್ತಾರಮ್ಮ? ಅಸಲು ಯಾಕೆ ತೀರಿಸ್ತೀಯಾ? ರೀ, ಬರೀ 1% ಬಡ್ಡಿಗೆ ಸಾಲ ಕೊಟ್ಟಿದ್ದಾರೆ. ಆ ಸೇಠಿ ಏನ್ ಮಾಡ್ತಾನೆ ಗೊತ್ತೇನಾ? ಕಮ್ಮಿ ಪರ್ಸೆಂಟ್ಗೆ ಸಾಲ ಕೊಡ್ತಾನೆ, ಟ್ರಾಪ್ ಮಾಡ್ತಾನೆ, ಆಮೇಲೆ ಬೇರೆ ಬೇರೆ ತರ ತೊಂದರೆ ಕೊಡ್ತಾನೆ. ಏನ್ ಸೇಠಿ, ತಿಂಗಳ ಮೇಲೆ ವಾರ ಬಿಟ್ಕೊಂಡ್ ಬನ್ನಿ ಅಂದ್ರೆ ಈಗಲೇ ಬಂದ್ಬಿಟ್ಟಿದ್ದೀರಾ? ನಾನು ಫೋನ್ ಮಾಡಿದಾಗ ನೀವು ಬಾಯಿ ಬಂದಂಗೆ ಬೈದ್ರಲ್ಲ, ಅದಕ್ಕೆ ಬಾಯಿ ಬಿದ್ದು ಓಡ್ ಬಂದೆ. ಸಿಟ್ ಬಂತು, ಅದಕ್ಕೆ ಬೈದೆ. 1 ವಾರ ಬಿಟ್ಕೊಂಡ್ ಬನ್ನಿ ಅಂದ್ರೆ ಮಾರನೇ ದಿನನೇ ಬಂದ್ಬಿಟ್ರೆ? ನೋಡಿ, ನಮಗೆ ಹೆಂಗಸತ್ರ ಜಗಳ ಮಾಡೋ ಅಭ್ಯಾಸ ಇಲ್ಲ, ಅದಕ್ಕೆ ತಟ್ಟೆ ತಗೊಂಡ್ಬಂದಿದ್ದೀನಿ. ಸೇಠಿ, ತಟ್ಟೆಲೇನೋ ತಂದಿದ್ದೀರಾ? ನಿಮಗೆ ಕೊಡಕ್ಕೆ ಎಲೆ ತಂದಿದ್ದೀನಿ. ಏನ್ರಿ, ಬರೀ ಎಲೆ ತಂದಿದ್ದೀರಾ? ಸುಪಾರಿಯಲ್ಲಿ ಸುಪಾರಿ ರೌಡಿ ಕೊತ್ತಂಗ್ ಕೊಟ್ಟಿದ್ದೀನಿ, ಅವನ ಹಣ ವಸೂಲಿ ಮಾಡ್ತಾನೆ. ಹೌದು, ಅವನು ಬಂದ್ರೆ ಹಣ ಇಲ್ಲ ಹೆಣ. ನಾನು ರೌಡಿ ಕೊತ್ತಂಗ್ ಸುಪಾರಿ ಕೊಡ್ಬೇಕು ಅಂತಿದ್ದೆ. ಯಾರೋ ಇಬ್ರು ಹೆಂಗಸರು ನನ್ನ ಹತ್ರ ಸಾಲ ತಗೊಂಡು ವಾಪಸ್ ಕೊಡಲ್ಲ ಅಂತ ಹೆದರ್ಸ್ತಾ ಇದ್ದಾರೆ. ಬೋಟಿ ನಿಕಾಲ್ ಮಾಡ್ಬಿಡ್ತೀವಿ ಅಣ್ಣ, ಕೈ ಕಾಲು ಮುರಿದಾಕ್ಬಿಡ್ತೀವಿ ಅಣ್ಣ, ಜುಟ್ಟಿಡ್ ವಸೂಲಿ ಮಾಡ್ತೀವಿ, ಸುಪಾರಿ ಕೊಡಿ ತಗೊಂಡು ಹೋಗ್ತೀವಿ, ಸುಣ್ಣ ನಾವೇ ಇಟ್ಕೋತೀವಿ. ಇಬ್ರು ಹೆಂಗಸರು, ಒಬ್ರು ನಟ ಪರಮೇಶ್ವರ್ ಹೆಂಡತಿ ಪಾರ್ವತಿ, ಇನ್ನೊಬ್ರು ಲಾಯರ್ ಗುಂಡನ ಹೆಂಡತಿ ವೈಶಾಲಿ. ಮೊದ್ಲು 50,000 ಅಡ್ವಾನ್ಸ್ ದೆ. ಲೇಲೋ, ಏನ್ ಮಾಡಿದ್ರಯ್ಯ? ಶಾಲೆ ಕಿರಿಕ್ ಮಾಡಿದ್ದಾಡ, ಸೇಟು ವಸೂಲಿ ಕಳ್ಸಲ್ಲ ಅಂದ್ರೆ ಏನಂತ ಗೊತ್ತಾ? ಕೌನ್ ಸೇಟು, ಕೌನ್ ಕಂತ್ರಿ, ಕೌನ್ ಅಯೋಗ್ಯ ಅಂತ ಕೇಳಿದ್ಲು. ಸೇಟ್ಗೆ ನಾವ್ ಯಾವ ಪೈಸಾ ಕೊಡ್ಬೇಕು ಅಂತ ಕೇಳಿದ್ಲು. ಹುಚ್ಚಾಗೆ ತಡ್ಕೊಳಕ್ಕೆ ಆಗ್ಲಿಲ್ಲ, ದಿಮ್ಗೆ ಇಟ್ಟು ಹಾಗೆ ಮೋಡ್ಗೆ ಮಾಡ್ಬಿಟ್ಟು ಇನ್ನೂ 50,000 ಕೊಡ್ತೀನಿ. ದಯವಿಟ್ಟು ಈ 2 ಬಾಡಿಗಳನ್ನ ಆಗಾರ ಡಿಸ್ಪೋಸ್ ಮಾಡ್ಬಿಡಿ. ಇದರ ಪೆನ್ಷನ್ ನನಗೇನೇ ಗೊತ್ತು, ನಿಮ್ ಗುರು ಕೇಳ್ರೆ ಅವನಿಗೆ ಚೆನ್ನಾಗ್ ಗೊತ್ತು, ಅವನೇ ಹೇಳ್ತಾನೆ. ಬರ ಹೋಗೋಣ, ದುಡ್ಡು ಹೋಯ್ತು, ಅದು ಅಣ್ಣ ಆಚರಣ. ಈ ಸೇಟು ನಮ್ಮ ಏರಿಯಾ ಹೆಂಗಸರ 50,000 ರೂಪಾಯಿ ಕಿತ್ಕೊಂಡಿದ್ದಾನೆ. ನಮ್ಮ ಏರಿಯಾದಲ್ಲಿ 1 ಲಕ್ಷ ಕಿತ್ಕೊಂಡಿದ್ದಾನೆ. ನೀವೇನು ತಲೆ ಕೆಡ್ಸ್ಕೋಬೇಡಿ, ನಿಮ್ ದುಡ್ಡು ನಿಮಗ್ ಸಿಗತ್ತೆ. ಅವ್ರಿಗೆಲ್ಲ ಲೆಕ್ಕ ಹಾಕಿ ರೊಕ್ಕ ಕೊಡ್ರಿ. ನಿಮ್ಗೆ 50,000, ನಿಮ್ಗೆ 1 ಲಕ್ಷ. ಇನ್ಮೇಲೆ ನನಗೇನು ತೊಂದರೆ ಆಗಲ್ಲ ತಾನೆ? ಹೇಳ್ತಿ, ಮುಗೀತು ಕತೆ. ಕೊಲೆ ಮಾಡಿಸಿದ್ ನಾನಲ್ಲ, ದಯವಿಟ್ಟು ನನ್ ಬಿಟ್ಬಿಡಿ. ಹೆದರ್ಕೋಬೇಡ ಸೇಟು, ನಿನ್ನ ಈ ಕೆಟ್ಟ ಕೆಲ್ಸ ಬಿಡ್ಬೇಕು. ನಿಮಗ್ ಬುದ್ಧಿ ಕಲಿಸ್ಬೇಕು ಅಂತಾನೆ ನಾವಿಬ್ರು ಸತ್ತೋರ್ ತರ ನಾಟಕ ಆಡಿದ್ವಿ. ಹೇ ಭಗವಾನ್,